ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತೊಂದು ಗೋಧಿ ಹಿಟ್ಟಿನಿಂದ ಗಾರ್ಗಿ ಮಾಡೋದನ್ನು ನೋಡೋಣ. ನಮ್ಮ ಪಂಚಮಿ ಹಬ್ಬದಲ್ಲಿ ಇದು ಒಂದು ಸ್ಪೆಷಲ್ಲಾಗೇ ಇರುತ್ತೆ. ಶೇಂಗಾ ಉಂಡೆ, ಎಳ್ಳುಂಡೆ ಆಯಿತು. ಇನ್ಮೇಲೆ ಗಾರ್ಗಿ ಮಾಡೋದು ನೋಡೋಣ. ಗೋಧಿ ಹಿಟ್ಟನ್ನು ತೊಗೋಬೇಕು ಮೊದಲು ಬರೀ ನಾವು ಎಷ್ಟು ಬೇಕೋ ಬೆಲ್ಲ, ನಾವೀಗ 3 ಲೋಟ ಗೋಧಿ ಹಿಟ್ಟು ತೊಗೊಂಡ್ವಿ ಅಂದರೆ ಒಂದು 3 ಲೋಟ ಬೆಲ್ಲ ಇಟ್ಕೋಬೇಕು. ಅಂದರೆ ಸ್ವಲ್ಪ ಸ್ವೀಟ್ ಇರಬೇಕು. ಇದನ್ನ ಎಣ್ಣೆಯಲ್ಲಿ ಕರಿಯೋದಲ್ವ, ಸ್ವಲ್ಪ ಸ್ವೀಟ್ ಇರಬೇಕು ಅದಕ್ಕೆ ಒಂದು 3 ಲೋಟ ಬೆಲ್ಲ ಹಾಕ್ಕೊಂಡು ಅದು ನೆನೆಯುವಷ್ಟೇ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ಆಮೇಲೆ ಅದನ್ನು ಕುದಿಯೋಕ್ಕಿಡಬೇಕು. ಅದನ್ನ ಆ ಕಡೆ ಕುದಿಯೋಕ್ಕಿಟ್ಟು ಈ ಕಡೆ ಇದನ್ನ ಇದು ಮಾಡ್ಬೇಕು. ಅಂದ್ರೆ ಅದು ಕುದಿಯೋಕ್ಕಿಡ್ಬೇಕಂದ್ರೆ ಕುದಿಬಾರ್ದು, ಅದು ಬರೀ ಬೆಲ್ಲ ಕರಗಬೇಕಷ್ಟೇ. ಅದು ಜಾಸ್ತಿ ಇದು ಮಾಡೋದು ಬೇಡ. ಇದಕ್ಕೆ ಹಸಿ ಒಂದು 3 ಲೋಟ ಗೋಧಿ ಹಿಟ್ಟು, ಒಂದು ತೆಂಗಿನಕಾಯಿ ಪೂರ್ತಿ ಕೊಬ್ಬರಿ ಬಟ್ಲು, ಒಂದು ತೆಂಗಿನಕಾಯಿ ಎಲ್ಲ ತುರಿದು ಹಾಕಬೇಕು. ಆಮೇಲೆ ಒಂದು 3 ಟೀ ಸ್ಪೂನ್ದಷ್ಟು ಗಸಗಸೆ, ಆಮೇಲೆ ಶುಂಠಿ, ಏಲಕ್ಕಿ, ಲವಂಗದ ಪುಡಿ ಅಷ್ಟು, ಆಮೇಲೆ ಶುಂಠಿ, ಏಲಕ್ಕಿ, ಲವಂಗ ಒಂದು ಪುಡಿ, ಒಂದು ಚಮಚದಷ್ಟು ಒಂದು ಪುಡಿ ಅದು, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಸೋಡಾ ಪುಡಿ, ಅದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಆಮೇಲೆ ಅದು ಬೆಲ್ಲ ಕರಗಿತ್ತಲ್ವ, ಆರಬೇಕು, ಅದು ತಣ್ಣಗಾಗಬೇಕು. ಅದು ಆರಿ ನೋಡಿ, ತಣ್ಣಗಾದ್ಮೇಲೆ ಈ ಥರ ಆಗಿರುತ್ತದು. ಇದನ್ನೆಲ್ಲ ಚೆನ್ನಾಗಿ ಅದು ಸ್ವಲ್ಪ ಬೀಳಬೇಕಾದ್ರೆ ಮತ್ತು ಬೆಲ್ಲ ಇರುತ್ತಂತ ಇದು ಬೆಲ್ಲದಲ್ಲಿ ಕಲ್ಲಿರುತ್ತಂತ ಸೋಸ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದನ್ನ ಸ್ವಲ್ಪ ನೀರು ಚಮಚದಿಂದ ಇದನ್ನು ಮಾಡಿಬಿಟ್ರೆ ಬಂದುಬಿಡುತ್ತದೆ ಎಲ್ಲ ಕೆಳಗಡೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಉಂಡೆ ಮಾಡಿದ ತಕ್ಷಣ ಇದನ್ನು ಕಲಸೇ ಬಿಡ್ತೀವಿ ನಾವು. ಇದನ್ನು ಕಲಿಸಿ ಇಟ್ಟೆ ಮುಂದಿನ ಕೆಲಸ. ನೋಡಿ 2 ದಿನ ನೆನೆಸ್ಬೇಕು ಇದನ್ನ. ನೀವು ಒಂದು ವಾರಗಟ್ಟಲೆ ಇಟ್ಟರು ಏನೂ ತೊಂದರೆ ಇಲ್ಲ, ಏನೂ ಆಗೋಲ್ಲ. ಅದು ಹಿಟ್ಟು ಹಾಗೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಗಾರ್ಗಿ. ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಗಾರ್ಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನು 2 ದಿನ ಇಟ್ಟಿದ್ದೆ, ಮೊನ್ನೆ ಇಟ್ಟಿದ್ದೆ, ಇವತ್ತು ಮಾಡ್ತಾಯಿದ್ದೀನಿ. ಸ್ವಲ್ಪ ಕೈ ನೀರು ಹಚ್ಕೊಂಡು ಅದನ್ನು ಈ ಥರ ಕೈಲಿ ತಟ್ಕೊಂಡು ಎಣ್ಣೆಲಿ ಹಾಕಿ ಕರ್ಕೋಬೇಕು. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ತುಂಬ ರುಚಿಯಾಗಿರುತ್ತೆ. ಗಸಗಸೆ ಅಂತೂ ಇದರಲ್ಲಿ ಬಾಯಿ ಬಂದರೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ 1 ಲೋಟ ಚಿರೋಟಿ ರವೆ ಹಾಕಿರ್ತೀವಲ್ವ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ತಿಂದ ಮೇಲೇ ಗೊತ್ತಾಗೋದು ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಥರ ಕೆಂಪು ಕರ್ಕೋಬೇಕು ಒಂದು ಚೆನ್ನಾಗಿ. ಇವಾಗ ಮಾತ್ರ ಗರಿ ಆಗಿರುತ್ತೆ, ಅಂದರೆ ಅಯ್ಯೋ ಇಷ್ಟು ಗಟ್ಟಿಯಾಗಿರುತ್ತೆ ಇದು ಅಂತ ಅನ್ನಂಗಾಗುತ್ತೆ. ಆ ಥರ ಆಗಲ್ಲ. ಆಮೇಲೆ ಮೆತ್ತಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಂಥ ಹಲ್ಲಿಲ್ದವರು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಇದು ಪಾಕ ಬಂದುಬಿಡ್ತಂದರೆ ಗಟ್ಟಿ ಆಗಿಬಿಡ್ತಾವೆ, ಕಲ್ಲಾದಂಗೆ ಆಗ್ಬಿಡ್ತಾವೆ, ಗಾರ್ಗಿ ತಿನ್ನೋಕ್ಕೆ ಬರಲ್ಲ. ನೋಡಿ, ಕೆಂಪಿನ ಗಾರ್ಗಿ ಮೇಲೆ ತಿಂದು ಒಳ್ಳೆ ತುಪ್ಪ, ಘಮ ಅನ್ನೋ ತುಪ್ಪ ಇದ್ಬಿಟ್ರೆ ಗಾರ್ಗಿ ತಿಂದವ್ರಿಗೆ ಸ್ವರ್ಗ ಸುಖ. ಥ್ಯಾಂಕ್ ಯು. ನೋಡಿದ್ದಕ್ಕೆ ಧನ್ಯವಾದಗಳು.